ಹಲೋ ಭೋಜನ ಪ್ರಿಯರೇ, ಏನಪ್ಪ ಇವತ್ತು ಕೂದಲು ಎಲ್ಲ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ. ಸೊ ನಮ್ಮಮ್ಮನ ಕಿಚನಲ್ಲಿ ಒಂದು ಚಿಕ್ಕದಾಗಿ ಹೋಮ್ ಮೇಡ್ ಆಯಿಲ್ ರೆಸಿಪಿನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಕೂಡ ತೋರಿಸೋಣ ಅಂತ ಬಂದಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ಆ ಥರ ಸ್ಟ್ರಾಂಗ್ ಬೇಕಂದರೆ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ. ನೀವು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಸೊ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ನ ಯೂಸ್ ಮಾಡಿರೋದು. ಸೊ ಫಸ್ಟು ಒಂದು ಬಾಣಲಿಯಲ್ಲಿ ನೀವು ಕೊಬ್ಬರಿ ಎಣ್ಣೆನ ತೊಗೊಳ್ಳಿ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು. ಸೊ ನೆಕ್ಸ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸು ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಾಸವಾಳದ ಹೂವು, ಐಬಿಸ್ಕಸ್, ನೀವು ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಅದೇ ದಾಸವಾಳದ ಎಲೆ ಬರುತ್ತಲ್ಲ, ನಾರ್ಮಲ್ ಗ್ರೀನ್ ಎಲೆ, ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ವೀಳ್ಯದೆಲೆ, ಪಾನ್ ಅಂತ ಕರೀತಾರೆ ಅದು, ಮತ್ತು ಅದಾದ ನಂತರ ಕರ್ಬೇವಿನ ಸೊಪ್ಪು, ಅಡುಗೆಗೆ ಯೂಸ್ ಮಾಡ್ತೀರಲ್ವ ಆ ಕರ್ಬೇವಿನ ಸೊಪ್ಪು. ಅದಾದ ನಂತರ ಅಲೋವೆರಾ, ಅಂದರೆ ಅಲೋವೆರಾ ಜೆಲ್ ಬರುತ್ತಲ್ಲ ಅದಾದರೂ ಆ್ಯಡ್ ಮಾಡ್ಬೋದು. ನಾವು ಮನೆಯಲ್ಲೇ ಇರೋದ್ರಿಂದ ಅಲೋವೆರಾ ಗಿಡ ಇದೆ, ಸೊ ಅದರಿಂದ ನಮ್ಮಮ್ಮ ಅದನ್ನೇ ಕಟ್ ಮಾಡಿ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಆನಿಯನ್, ಅದೆಲ್ಲ ಸಣ್ಣದಾಗಿ ಕಟ್ ಮಾಡಬೇಕು ನೀವು. ಸೊ ಸಣ್ಣದಾಗಿ ಕಟ್ ಮಾಡಿದ್ರೆ ಏನಾಗುತ್ತಂದರೆ ಅದು ಆಯಿಲ್ ಬಾಯ್ಲ್ ಆದಾಗ ಅದು ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ವ ಅದರೊಳಗಿರೋ ನ್ಯೂಟ್ರಿಯೆಂಟ್ಸು ಮತ್ತು ಪ್ರೋಟೀನ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಮೆಂತ್ಯ ಕಾಳು, ಮನೆಯಲ್ಲೇ ಅಡುಗೆಗೆ ಯೂಸ್ ಮಾಡ್ತಾರಲ್ವ ಮೆಂತ್ಯ ಕಾಳನ್ನ, ಅದನ್ನು ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಸ್ವಲ್ಪ ಆಯಿಲ್ ಬಾಯ್ಲ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಸೊ ತಳದಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಈ ಥರ ಕುದಿ ಬರುತ್ತೆ. ನೀವು ಕುದಿ ಬಂದಾಗ ನೋಡ್ಕೋಬೇಕು, ಕೇರ್ಫುಲ್ಲಾಗಿರಬೇಕು, ಇಲ್ಲ ಅಂದರೆ ಅದು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ, ಉಕ್ಕಿ ಆಯಿಲೆಲ್ಲ ಕೆಳಗೆ ಹೋಗ್ಬಿಡುತ್ತೆ. ಸೊ ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಚೆನ್ನಾಗಿದೆ ಆಯಿಲು, ನೀವು ಕೂಡ ಟ್ರೈ ಮಾಡಿ ಹೇಳಿ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೇಮ್ ಅಂಗಡಿಯಲ್ಲಿ ಯಾವ ರೀತಿ ಮಾಡ್ತಾರಲ್ವ ನೋಡಿ, ಎಷ್ಟು ಪ್ಯೂರಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇದನ್ನು ಲಾಂಗ್ ಟರ್ಮ್ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒನ್ ಟೈಮ್ ನೀವು ಮಾಡಿದ್ರೆ ಅರೌಂಡ್ 6 ಮಂತ್ಸ್ವರೆಗೂ ನಿಮಗೆ ಅದು ಯೂಸ್ ಆಗುತ್ತೆ. ಸೊ ಈ ಥರ ಒಂದು ಬಾಟಲಲ್ಲಿ ನೀವು ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೋಬೋದು. ಚೆನ್ನಾಗಿ ಕಾಯಿಸ್ಬೇಕು, ಆ ನೊರೆ ಎಲ್ಲ ಬಂದು ಅದು ಸ್ವಲ್ಪ ತಿಳಿ ಥರ ಆಗುತ್ತೆ, ಅಲ್ಲಿವರೆಗೂ ನೀವು ಅದನ್ನು ಆಯಿಲ್ನ ಕಾಯಿಸ್ಬೇಕು. ಹಂಗಂತ ಫುಲ್ಲು ಡ್ರೈ ಆಗೋವರೆಗೂ ಕಾಯಿಸ್ಬಾರ್ದು. ಸ್ವಲ್ಪ ಆ ನೊರೆ ಬಂದಾದಮೇಲೆ ಸ್ವಲ್ಪ 1-2 ನಿಮಿಷ ಕಾಯಿಸಿ ಅದಾದ ನಂತರ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ನಮ್ಮಮ್ಮನ ಥರ ಲಾಂಗ್ ಏರ್ಸ್ ಮತ್ತು ಸ್ಟ್ರಾಂಗ್ ಏರ್ಸ್ ಬೇಕಂದರೆ ಬಾಯ್ಸ್ ಕೂಡ ಟ್ರೈ ಮಾಡ್ಬೋದು, ನಾನು ಯೂಸ್ ಮಾಡ್ತೀನಿ. ಸೊ ನೀವು ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕಾಗಿ ಕೊನೆವರೆಗೂ ಥ್ಯಾಂಕ್ ಯು.